ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಎಲ್ಲರಿಗೂ ನಮಸ್ಕಾರ. ನಮಗೆ ಈಗ ನೀರಾವರಿ ಕ್ಷೇತ್ರ ಅಧಿವೇಶನ ಮುಚ್ಚಿದಾಗ ಒಂದು ಸಭೆ ಮಾಡ್ತಾರೆ. ಭರವಸೆ ಸರ್ಕಾರ 22-23ರಲ್ಲಿ ಬಜೆಟಲ್ಲಿ ಘೋಷಣೆ ಮಾಡಿತ್ತು 5,300 ಕೋಟಿ ರೂಪಾಯಿನ ಅದನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಬರೆದುವಂಥ ಬಜೆಟಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರೆ ಇದನ್ನು ನಾವು ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ನಾನು ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರವನ್ನು ತಕ್ಷಣ 5,300 ಕೋಟಿಯನ್ನು ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಈ ಒಂದು ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸೋಮವಾರ ದಿವಸ ಎಲ್ಲರೂ ಎಲ್ಲ ಈ ಬಜೆಟಲ್ಲಿ ಜಾಸ್ತಿ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಮಾರ್ಚ್ ಬರೀ ಕೇಳ್ತಾ ಇರೋದು ಹಣ ಅಷ್ಟೇ ಅಲ್ಲ, ನೀರಾವರಿ ಹನಿ ನೀರಾವರಿಯನ್ನು ಮಾಡಬೇಕು ಹೊಳಲ್ಕೆರೆ ತಾಲೂಕಿಗೆ. ಇಲ್ಲಿ ಕೆರೆಗಳನ್ನು ಬಿಟ್ಟೋಗಿದ್ದಾವೆ, ಆ ಕೆರೆಗಳನ್ನು ತುಂಬಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಯೋಜನೆ ರೂಪರೇಷ ಯಾವ ರೀತಿ ಬಂದಿರುತ್ತೆ, ಎಲ್ಲಿ ಮೊದಲನೇ ಹಂತದಲ್ಲಿ ಆಗುತ್ತೆ ಅದನ್ನು ಕೈಗೊಳ್ಕೊಳ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ ತೊಗೊತಾರೆ.